ಈ ನಮ್ಮ ಏನಪ್ಪ ಅಂತಂದ್ರೆ ಈ ಹೋರಾಟದಲ್ಲ ಅದರಲ್ಲೂ ನಮ್ಮ ರವೀಂದ್ರ ಜಡೇಜಾ ಅವರಾಗಿರ್ಬೋದು, ಅಕ್ಷರ್ ಪಟೇಲ್ರಾಗಿರ್ಬೋದು, ಇವರೆಲ್ಲರೂ ಸ್ಪಿನ್ನರ್ಗಳು ಭಾಳಷ್ಟು ಪ್ರಭಾವಿಯಾಗಿ ಕೆಲಸ ಮಾಡಿದರು. ಅದರಲ್ಲಿ ಮುಖ್ಯಂತೆ ನಮ್ಮ ಏನಪ್ಪ ಅಂತಂದ್ರೆ ವರುಣ್ ಚಕ್ರವರ್ತಿ ಅವರಂತೆ ಒಳ್ಳೆಯ ವಿಕೆಟ್ಗಳನ್ನು ತೆಗೆದುಕೊಂಡ ಒಂದು ದೊಡ್ಡದಾದಂಥ ಸಾಧನೆ ಮಾಡಿದರು. ಅವ್ರನ್ನ 250 ಮುಟ್ಟಂಗೆ ಮಾಡಿಕೊಂಡ್ರು ಅಂತೇಳಿ. ಯಾಕಂತಂದ್ರೆ 249 ರನ್ ಗಳಿಸಿದ್ರು, ಇವರು 205 ರನ್ಗೆ ಔಟಾಗಿ ಹೋಗ್ಬಿಡ್ತಾರೆ. ಆ ಔಟ್ ಆಗೋ ಕಾರಣ ಈ ನಮ್ಮ ವರುಣ್ ಚಕ್ರವರ್ತಿ. ಇವರು ಭಾಳ ಸುಂದರವಾಗಿ ಬಾಲಿಂಗ್ ಮಾಡೋದಷ್ಟೇ ಅಲ್ಲ, 44 ರನ್ ಜಯ ಗಳಿಸುವಂಗೆ ಕಡಿಮೆ ರನ್ದಾಗ ಔಟ್ ಮಾಡಿಬಿಟ್ರು ಅನ್ನೋದು 205ರಾಗ. ಯಾಕಂದ್ರೆ ನ್ಯೂಜಿಲ್ಯಾಂಡ್ ಬ್ಯಾಟರ್ಸ್ಗಳು ಸಾಮಾನ್ಯ ಇರಲಿಲ್ಲ, ಅಸಾಮಾನ್ಯರು, ದಾಂಡಿಗರು. ಅವ್ರನ್ನ ಸೋಲಿಸೋದು ಅಷ್ಟರನ್ನು ಹಿಡಿದಾಗ್ತವ್ರು ಭಾಳ ಕಷ್ಟ. ಯಾಕಂದರೆ 249 ಏನು ದೊಡ್ಡ ರನ್ನಲ್ಲ ಅವ್ರಿಗೆ, ಆದರೆ ಅಷ್ಟೊಳಗೆ ಔಟ್ ಮಾಡುವಂಥ ಒಂದು ಕಲಾಗಾರಿಕೆಯನ್ನು ಏನೇ ತೋರಿಸಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ನಾವು ಮುಂದಿನ ಸೆಮಿಫೈನಲ್ದಲ್ಲೇ ನಮಗೂ ಒಂದು ಜಾಗ ಇರಲಿ ಅಂತೇಳಿ. ಇದೇನೋ ಇರಲಿ, ಒಂದು ಕಡೆ ಇರಲಿ, ಆದರೆ ಒಂದು ಮಾತಿಲ್ಲ, ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿದ್ದು. ಫಾಸ್ಟ್ ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದದ. ಏನಂದ್ರೆ ಯಾವಾಗಲೂ ಬದಲಾವಣೆ ನಿಸರ್ಗದ ನೇಮ. ಯಾರೋ ಎಂಥ ದೊಡ್ಡ ಆಟಗಾರಿದ್ದರೂ ಸಹಿತ ಒಂದಿನ ಹೋಗಲೇಬೇಕಾಗ್ತದೆ. ನಾನು ಭಾಳ ರಾಜ ಇದ್ದೀನಪ್ಪ, ನಾನು ಚಕ್ರವರ್ತಿ ಅಶೋಕ್ ಇದ್ದೀನಿ ಅಥವಾ ಅಕ್ಬರ್ ಇದ್ದೀನಿ ಮತ್ತೇನೋ ಇದ್ದೀನಿ ಅಂತಂದರೂ ಯಾರನ್ನೂ ಬಿಟ್ಟಿಲ್ಲ. ಹಂಗೆ ಕ್ರಿಕೆಟ್ನಲ್ಲಿ ಹೊಸ ಜೀವಗಳು ಬರ್ತಾಯಿದ್ದಾರೆ, ಹೊಸ ಸ್ಪಿನ್ನರ್ಗಳು ಬರ್ತಾಯಿದ್ದಾರೆ. ಭಾರತದಂತೆ ಸ್ಪಿನ್ನಿಂಗ್ ಅಗದಿ ಮುಂದಿದ್ದಂಥದ್ದು ನಿಮ್ಗೆ ಗೊತ್ತದ. ಚಂದ್ರಶೇಖರ್ ಅವ್ರು ನೋಡಿಕೊಂಡು ಆವತ್ತಿನವರೆಗಿನ ಇವತ್ತಿನವರೆಗಿನ ಆಟಗಳು ನೋಡಿದ್ರೆ, ಅಂದಿನಿಂದ ಇಂದಿನವರೆಗಿನ ಆಟ ನೋಡಿದ್ರೆ ವಿಶೇಷವಾಗಿ ಸ್ಪಿನ್ನರ್ಗಳಿಂದ ಗೆಲುವು ಹೆಚ್ಚಾಗೋದು ಬಂದದ. ಈಗ ಮತ್ತೊಮ್ಮೆ ಅದು ರಿಪೀಟ್ ಆಗ್ತದೇನು ಅಂತ. ಯಾಕೆ ಇತ್ತೀಚೆಗೆ ಕಪಿಲ್ ದೇವ್ ಬಂದ ಮೇಲೆ ಮೀಡಿಯಮ್ ಫಾಸ್ಟ್ ಬಾಲಿಂಗ್ ಡೆವಲಪ್ಮೆಂಟ್ ಸಾಕಷ್ಟು ಆಗಿದೆ ಇವತ್ತು, ಇಲ್ಲಂತಲ್ಲ. ಶಮಿ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಇವರೆಲ್ಲರೂ ನಿಜವಾಗಿಯೂ ಏನಪ್ಪ ಅಂತಂದ್ರೆ ಭಾರತದ ವೇಗದ ಬಾಲಿಂಗ್ಗೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಸ್ಪಿನ್ನರ್ಗಳಿಂದನೇ ವಿಶೇಷವಾಗಿ ಗೆಲುವು ಸಾಧಿಸೋದು ಭಾಳ ಕಡಿಮೆ ಆಗ್ತಾಯಿದೆ ಇತ್ತೀಚಿನ ದಿನದಲ್ಲೇ. ಅದು ದುಬೈದಂತಹ ಪ್ರದೇಶದಲ್ಲಿ ಅದು ಸ್ಪಿನ್ನಿಂಗ್ ಪಿಚ್ ಮೇಲೆ ರನ್ ಗಳಿಸೋದು ಸುಲಭದ ಕೆಲಸ ಅಲ್ಲ. ಆ ಕೆಲಸವನ್ನು ಸರಿಯಾಗಿ ಮಾಡಿಕೊಂಡು ನಮ್ಮ ಎಲ್ಲ ಸ್ಪಿನ್ನರ್ಸ್ಗಳು ನಮ್ಮ ಏನಪ್ಪ ಅಂತಂದ್ರೆ ಈ ನ್ಯೂಜಿಲೆಂಡ್ ಬ್ಯಾಟರ್ಗಳನ್ನು ಕಂಟ್ರೋಲ್ ಮಾಡಿದರು. ಅದರಲ್ಲೂ ಕೇನ್ಸ್, ನಿಮ್ಗೆ ಗೊತ್ತದ, ಕೇನ್ ಕ್ಯಾಪ್ಟನ್ ನ್ಯೂಜಿಲ್ಯಾಂಡದ್ದು, ಜೊತೆಗೆ